ಪಂಗಡಕ್ಕೆ ಇತರೆ ಜಾತಿಗಳನ್ನ ಸೇರ್ಪಡೆ ಮಾಡಬಾರದು ಎಂದು ಧಾರವಾಡದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ವಿಷಯದಲ್ಲಿ ನಿರಂತರವಾಗಿ ಅನ್ಯಾಯವಾಗ್ತಾ ಇದೆ. ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿಯಿಂದ ನಮ್ಮ ಹಕ್ಕಿನ ಸೌಲಭ್ಯಗಳು ಬೇರೆ ಸಮುದಾಯದವರಿಗೆ ಹೋಗ್ತಾ ಇದೆ. ಪರಿಶಿಷ್ಟ ಪಂಗಡದಲ್ಲಿ ಇತರೆ ಸಮುದಾಯದವರನ್ನ ಸೇರಿಸಬಾರದು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಹಲವು ನಾಯಕರು ಕಾರ್ಯಕರ್ತರು ಭಾಗವಹಿಸಿ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಒಂದು ಮೀಸಲಾತಿ ಒಳಗ ಸುಮಾರು 75 ವರ್ಷ ಕಳೆದಿದ್ದವು. ಇತ್ತೀಚೆಗೆ ಅದು 7% ಕೊಟ್ಟಿದ್ದಾರೆ. ಸೊ ಈ 7% ಕೊಟ್ಟಿದ್ರಲ್ಲಿ ಇವತ್ತು ಹುನ್ನಾರವನ್ನು ನಡೆಸ್ತಿದ್ದಾರೆ. ಸೊ ಇವತ್ತು ನಮ್ಮ ಹೊಟ್ಟೆ ನಮಗೆ ಸಿಗ್ತಾ ಇಲ್ಲ, ನಮ್ಮ ರೊಟ್ಟಿ ಅಂಥದ್ರೊಳಗ ಈ ದೊಡ್ಡ ಸಮುದಾಯವನ್ನ, ಬಲಿಷ್ಠ ಸಮುದಾಯವನ್ನ. ಶ್ರೀನಿಧಿ ನ್ಯೂಸ್, ಧಾರವಾಡ.